ಹಾಯ್ ಫ್ರೆಂಡ್ಸ್, ನೋಡಿ ಫೇಸ್ಬುಕ್ ಪೇಜ್ ನೀವು ಕ್ರಿಯೇಟ್ ಮಾಡಿದ್ರೆ ಹೌದಾ. ಈ ಫೇಸ್ಬುಕ್ ಪೇಜ್ ಬೇಗ ನಿಮಗೆ ಫಾಲೋವರ್ಸ್ ಆಗ್ಬೇಕು ಅಂದ್ರೆ, ನಿಮ್ಮ ಒಂದು ವಿಡಿಯೋಸ್ಗಳು ವೈರಲ್ ಆಗ್ಬೇಕು ಅಂದ್ರೆ, ಬೇಗ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮಾನಿಟೈಸೇಷನ್ ಕಂಟೆಂಟ್ ಸಿಗ್ಬೇಕು ಅಂದ್ರೆ, ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಫೇಸ್ಬುಕ್ ಪೇಜ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವಂತಹ ಒಂದು ಸೆಟ್ಟಿಂಗ್ಸ್ ಇದೆ. ಹಾಗಾದ್ರೆ ಆ ಸೆಟ್ಟಿಂಗ್ಸ್ ಯಾವ್ದೆಲ್ಲ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೇನೆ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಬನ್ನಿ, ಸಿಂಪಲ್ ಆಗಿ ನಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಫೇಸ್ಬುಕ್ ಓಪನ್ ಮಾಡೋಣ. ಫೇಸ್ಬುಕ್ ಓಪನ್ ಮಾಡಿದ್ಮೇಲೆ ನೇರವಾಗಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ನಾ ಆಲ್ರೆಡಿ ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ದೇನೆ. ಇಲ್ಲಿ ಸಿಂಪಲ್ ಆಗಿ 3 ಡಾಟ್ಸ್ ಮೇಲೆ ನೀವೇನ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ನೀವು ಮೇಲ್ಗಡೆ ಕೆಳಗಡೆ ಹೋದಾಗ ಇಲ್ಲಿ ಒಂದು ಪೇಜ್ ಅಂಡ್ ಟ್ಯಾಗಿಂಗ್ ಅಂತ ಕಾಣುತ್ತೆ, ಹೌದಲ್ವಾ? ಪೇಜ್ ಅಂಡ್ ಟ್ಯಾಗಿಂಗ್, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಪೇಜ್ ಅಂಡ್ ಟ್ಯಾಗಿಂಗ್ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್, ನಿಮ್ಮ ಫೇಸ್ಬುಕ್ ಪೇಜ್ ಬೇಗ ವೈರಲ್ ಆಗ್ಬೇಕು ಅಂದ್ರೆ ಇಲ್ಲಿ ನೀವು ಸೆಟ್ಟಿಂಗ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬನ್ನಿ, ಫಸ್ಟ್ ಆಪ್ಷನ್ಸ್ ಇದೆ, ಹೂ ಕ್ಯಾನ್ ಪೋಸ್ಟ್ ಆನ್ ಯುವರ್ ಪೇಜ್. ಅಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ದೀರಾ, ಹಾಗಾದ್ರೆ ಇನ್ನೊಬ್ರು ಯಾಕೆ ನಿಮ್ಮ ಪೋಸ್ಟ್ ಮಾಡ್ಕೊಳ್ಬೇಕು, ಹೌದಲ್ವಾ? ನಿಮ್ಮ ಫೇಸ್ಬುಕ್ ಪೇಜ್ ಇದ್ಮೇಲೆ ನೀವೇ ಆ ಪೋಸ್ಟ್ ಗಳನ್ನು ಏನ್ ಮಾಡ್ಬೇಕು, ಮಾಡ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ರೀತಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ನಿಮ್ಗೆ ಕಾಪಿ ಸ್ಟ್ರೈಕ್ ಬರಬಾರ್ದು ಅಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಎವ್ರಿವನ್ ಇದೆ ಓನ್ಲಿ ಮೀ ಅಂತ ನೀವು ಕ್ಲಿಕ್ ಮಾಡ್ಕೊಂಡು ಓಕೆ ಕೊಡ್ಬೇಕು, ಸೇವ್ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಯಾರು ಕೂಡ ಅಲೌಡ್ ಇರುವುದಿಲ್ಲ. ಯಾಕಂದ್ರೆ ನಿಮ್ದು ಓನ್ ಫೇಸ್ಬುಕ್ ಪೇಜ್ ಯಾರಾದ್ರೂ ಬೇರೆ ಬೇರೆ ವಿಡಿಯೋಸ್ ಗಳನ್ನ ಹಾಕಿ ನಿಮ್ಮ ಪೇಜ್ ಅನ್ನು ಕಾಪಿ ಸ್ಟ್ರೈಕ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಓನ್ಲಿ ಮೀ ಅಂತ ಹೇಳ್ಬೇಕು. ನೆಕ್ಸ್ಟ್ ಆಪ್ಷನ್ಸ್ ಇದೆ, ಹೂ ಕ್ಯಾನ್ ಸಿ ವಾಟ್ ಅದರ್ಸ್ ಪೋಸ್ಟ್ ಆನ್ ಯುವರ್ ಪೇಜ್. ನೋಡಿ, ಹೂ ಕ್ಯಾನ್ ಸಿ ವಾಟ್ ಅದರ್ಸ್ ಪೋಸ್ಟ್ ಆನ್ ಯುವರ್ ಪೇಜ್ ಅಂದ್ರೆ ನಿಮ್ಮ ಪೇಜ್ ಒಳಗಡೆ ಯಾರು ಪೋಸ್ಟ್ ಆನ್ ಯುವರ್ ಪೇಜ್, ಅಂದ್ರೆ ನಿಮ್ಮ ಒಂದು ಪೇಜ್ ಒಳಗಡೆ ಯಾರಾದ್ರೂ ಅವಕಾಶ ಇದೆಯಾ, ಓನ್ಲಿ ಮೀ ಇದು ಕೂಡ ನಾವು ನೆಕ್ಸ್ಟ್ ಅಲೋ ಅದರ್ಸ್ ಟು ಶೇರ್ ಯುವರ್ ಪೋಸ್ಟ್ ಓನ್ಲಿ ಮೀ ಇದು ಕೂಡ ಸ್ಟೋರಿ. ನೆಕ್ಸ್ಟ್ ಅಲೋ ಅದರ್ಸ್ ಟು ಶೇರ್ ಯುವರ್ ಪೋಸ್ಟ್ ಆನ್ ದೇರ್ ಸ್ಟೋರಿ. ಅಂದ್ರೆ ನೀವು ಯಾವುದು ಬೇಕಾದ್ರೂ ಇದು ಯಾವುದೇ ಎರಡು ಆಪ್ಷನ್ಸ್ ಏನಿರಬೇಕು, ಆನ್ ಅಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಆಫ್ ಮಾಡಲಿಕ್ಕೆ ಹೋಗಬಾರ್ದು. ಎರಡು ಆನ್ ಇರಬೇಕು. ಅಲೋ ಅದರ್ಸ್ ಟು ವ್ಯೂ ಅಂಡ್ ಲಿವ್ ಎರಡು ಆನ್ ಯುವರ್ ಪೇಜ್, ಎರಡು ಕೂಡ ಆನ್ ಅಲ್ಲಿ ಇರಬೇಕು. ಅವು ಎರಡು ಓನ್ಲಿ ಮೀ ಇರಬೇಕು. ನೆಕ್ಸ್ಟ್, ಹೂ ಕ್ಯಾನ್ ಸಿ ಪೋಸ್ಟ್ ಯುವರ್ ಟ್ಯಾಗ್ ಇನ್ ಯುವರ್ ಪೇಜ್ ಅಂದ್ರೆ ಎವ್ರಿವನ್. ಯಾಕಂದ್ರೆ ನಮ್ಮ ಪೇಜ್ ಅನ್ನು ಎಲ್ಲರೂ ಕೂಡ ಟ್ಯಾಗ್ ಮಾಡ್ಕೊಳ್ಬಹುದು. ಇದು ತುಂಬಾ ಒಳ್ಳೆ ಆಪ್ಷನ್. ಎವ್ರಿವನ್ ಅಂತಾನೆ ಇದು ಒಳ್ಳೆದು, ಆಲ್ರೆಡಿ ಇದೆ. ನೆಕ್ಸ್ಟ್, ಹೂ ಕ್ಯಾನ್ ಸಿ ದ ಫ್ಯಾನ್ಸ್ ಟ್ಯಾಗ್ ಆನ್ ಯುವರ್ ಪೇಜ್ ಅಂದ್ರೆ ಹೂ ಕ್ಯಾನ್ ಸಿ ಯಾರೆಲ್ಲ ನೋಡಬಹುದು ನಿಮ್ಮ ಫ್ಯಾನ್ಸ್ ಟ್ಯಾಗ್ ಆನ್ ಯುವರ್ ಪೇಜ್ ಅಂದ್ರೆ ಎವ್ರಿವನ್ ಅಂತಾನೆ ಇರಬೇಕು. ಓನ್ಲಿ ಮೀ ಇದ್ರೆ ಯಾರಾದ್ರೂ ಕೂಡ ಯಾರು ನೋಡೋದಿಲ್ಲ. ನಮ್ಮ ಒಂದು ಫೇಸ್ಬುಕ್ ಪೇಜ್ ಅನ್ನು ಟ್ಯಾಗ್ಸ್ ಮಾಡೋರು ಇರಬಹುದು, ನೋಡ್ಬೇಕು. ಹಾಗಾಗಿ ನಾವು ಎವ್ರಿವನ್ ಪಬ್ಲಿಕ್ ಅಂತಾನೆ ಇಡಬೇಕಾಗುತ್ತೆ. ನೆಕ್ಸ್ಟ್, ಇಷ್ಟು ಆಪ್ಷನ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಬೇಗ ವೈರಲ್ ಆಗಬೇಕು ಅಂದ್ರೆ ಇಷ್ಟು ಸೆಟ್ಟಿಂಗ್ಸ್ ಗಳನ್ನು ಮಾಡಿ ನೀವು ನಿಮ್ಮ ಒಂದು ಒರಿಜಿನಲ್ ಕಂಟೆಂಟ್ ಅನ್ನೇ ನೀವು ಹಾಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಎಜುಕೇಶನ್ ನೀವು ಹಾಕಿದ್ರೆ ಅಥವಾ ಫುಡ್ಗೆ ನೀವು ರಿಲೇಟೆಡ್ ಇದ್ರೆ ನಿಮ್ಮ ಕೆಟಗರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೀಲ್ಸ್ ಗಳನ್ನು ಮಾಡಿ ನೀವು ಫೇಸ್ಬುಕ್ ಪೇಜ್ ಡೈಲಿ ಒಂದೊಂದು ಅಪ್ಡೇಟ್ ಮಾಡೋದ್ರಿಂದ ಬೇಗ ಫಾಲೋವರ್ಸ್ ಆಗುತ್ತೆ. ನಿಮ್ಮ ಮಾನಿಟೈಸೇಷನ್ ಕಂಟೆಂಟ್ ಕೂಡ ಬೇಗ ಸಿಗುತ್ತೆ.